ಈ ಸ್ತ್ರೀ ಯೂನಿವರ್ಸ್ನ ಎಷ್ಟು ಜನ ಫಾಲೋ ಮಾಡ್ತಿದ್ದೀರಾ ಕೆಳಗಡೆ ಅಟೆಂಡೆನ್ಸ್ ಹಾಕಿ. ಹಾಗೆ ನನ್ನ ಪ್ರಕಾರ ಬಾಲಿವುಡ್ಡಲ್ಲಿರೋ ಸಿನಿಮ್ಯಾಟಿಕ್ ಯೂನಿವರ್ಸ್ಗಳಲ್ಲಿ ಆಡಿಯನ್ಸ್ಗೆ ಪ್ರಾಪರಾಗಿ ಮಜಾ ಕೊಡ್ತಿರೋದಂದರೆ ಇದೊಂದೇ ಅಂತ ಅನಿಸುತ್ತೆ. ನೀವೇನಂತೀರಾ? ಯಸ್. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಸ್ತ್ರೀ 2 ಡೈರೆಕ್ಟೆಡ್ ಬೈ ಅಮರ್ ಕೌಶಿಕ್, ಸ್ಟಾರಿಂಗ್ ಶ್ರದ್ಧಾ ಕಪೂರ್, ರಾಜ್ಕುಮಾರ್ ರಾವ್, ಪಂಕಜ್ ತ್ರಿಪಾಠಿ ಇನ್ ಲೀಡ್ ರೋಲ್. ಸುಮಾರು 6 ವರ್ಷಗಳ ನಂತರ ಸೀಕ್ವೆಲ್ ಬಂದಿದೆ. ಇಷ್ಟೊಂದು ಟೈಮ್ ಆದಮೇಲೆ ಬಂದಿದ್ದಕ್ಕೂ ವರ್ತ್ ಇದೆಯಾ ಅಂತ ಈ ರಿವ್ಯೂ ನೋಡಿದ ಮೇಲೆ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಪೇಯ್ಡ್ ಪ್ರೀಮಿಯರ್ ಶೋ ಇಟ್ಟಿದ್ರು, ಇದಕ್ಕೂ ಕೂಡ ನೋಡ್ಕೊಂಡು ಬಂದಿದ್ದಾಯಿತು. ಮಾತಾಡುವ ಸಿನಿಮಾ ಕೊಟ್ಟಂತಹ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ನನಗೇನು ಇಷ್ಟ ಆಯಿತು, ನನಗೇನು ಕಷ್ಟ ಆಯಿತು ಅಂತೆಲ್ಲ. ಆದರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ, ಚಂದೇರಿ ಹಳ್ಳಿಲಿ ಈಗ ಗಂಡು ಮಕ್ಕಳು ಬದಲಿಗೆ ಹೆಣ್ಣು ಮಕ್ಕಳು ಕಾಣೆ ಆಗ್ತಾ ಇದ್ದಾರೆ. ಆ್ಯಂಡ್ ಅವ್ರನ್ನೆಲ್ಲ ತಲೆ ಇಲ್ಲದೆ ಇರೋ ಒಬ್ಬ ಮನುಷ್ಯ ಹೆಗಲ ಮೇಲೆ ಹಾಕ್ಕೊಂಡು ಎತ್ತಾಕೊಂಡು ಹೋಗ್ತಾ ಇದ್ದಾನೆ. ಯಾರ ಮನುಷ್ಯ? ಸ್ತ್ರೀ ಎಲ್ಲೋದ್ಲು? ಸ್ತ್ರೀಗೂ ಆ ತಲೆ ಇಲ್ದೋನ್ಗೂ ಏನಾದರೂ ಸಂಬಂಧ ಇದೆಯಾ? ಕಾಣೆ ಆಗಿರೋ ಹುಡುಗಿರನ್ನ ಕಾಪಾಡೋದಕ್ಕೆ ನಮ್ಮ ವಿಕ್ಕಿ ಆ್ಯಂಡ್ ಗ್ಯಾಂಗ್ ಏನು ಮಾಡಿದ್ರು ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರ. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಹಾರರ್, ಕಾಮಿಡಿ, ಫ್ಯಾಂಟಸಿ ಎಲಿಮೆಂಟ್ಸ್. ಹಾರರ್ ಸ್ವಲ್ಪ ಕಮ್ಮಿ ಇದೆ, ಬಟ್ ಪರವಾಗಿಲ್ಲ. ಕಾಮಿಡಿ ಆ್ಯಂಡ್ ಫ್ಯಾಂಟಸಿ ಎಲಿಮೆಂಟ್ಸ್ ಸಖತ್ತಾಗಿ ವರ್ಕ್ ಆಗಿದೆ. ಕಾಮಿಡಿ ಅಂತೂ ಕೇಳಲೇಬೇಡಿ. ಸ್ತ್ರೀ 1ನ ಎಂಜಾಯ್ ಮಾಡಿಕೊಂಡು ನೋಡಿದಷ್ಟು ಇಲ್ಲೂ ಕೂಡ ಎಂಜಾಯ್ ಮಾಡೋದು ಕನ್ಫರ್ಮ್ ಅಂತೀನಿ. ಒಂದು ಸೀರಿಯಸ್ ಸೀನ್ ನಡೀತಾ ಇರಲಿ, ಅದರ ಹಿಂದೆ ಅಥವಾ ಮುಂದೆ ಇನ್ನೂ ಹೇಳಬೇಕಂದ್ರೆ ಆ ಸೀನಲ್ಲೇ ಒಂದು ಕಾಮಿಡಿ ಟ್ರ್ಯಾಕ್ನ ಓಪನ್ ಮಾಡ್ತಾರೆ. ಕ್ಯಾರೆಕ್ಟರ್ಗಳೇ ಆ ಥರ ಇವೆ. ಅವುಗಳಿಗೆ ಈ ಸ್ತ್ರೀಯಲ್ಲಿ ಬರ್ಕೊಂಡಿರೋ ಸಿಚುಯೇಷನ್ಗಳು ಕೂಡ ಅಷ್ಟೇ ಚೆನ್ನಾಗಿ ವರ್ಕ್ ಆಗಿದೆ. ಸೀಕ್ವೆಲ್ ಆಗಿರೋದ್ರಿಂದ ಇಲ್ಲಿ ಪಾರ್ಟ್ 1ನಲ್ಲಿ ಏನಾಗಿತ್ತು ಅನ್ನೋದನ್ನು ಸ್ವಲ್ಪ ಪರಿಚಯ ಮಾಡಿಸ್ಬೇಕು. ಅದನ್ನು ಕೂಡ ಇಲ್ಲಿ ಚೆನ್ನಾಗಿ ಎಂಟರ್ಟೈನಿಂಗ್ ಆಗಿ ಎಸ್ಟಾಬ್ಲಿಷ್ ಮಾಡಿಸಿದ್ದಾರೆ ಫಸ್ಟ್ ಹಾಫ್ನಲ್ಲಿ. ಫಸ್ಟ್ ಹಾಫ್ ಮುಗಿದಿದ್ದೇ ಗೊತ್ತಾಗಲ್ಲ. ಲಿಟ್ರಲಿ ಇನ್ನೊಂದು ಸ್ವಲ್ಪ ಇರಬೇಕಿತ್ತೇನೋ ಅನ್ನೋ ಒಂದು ಫೀಲ್ ಬಂತು ನನಗಂತೂ. ನೆಕ್ಸ್ಟ್ ಇಂಟರ್ವಲ್ ಆ್ಯಂಡ್ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ಸಖತ್ತಾಗಿತ್ತು. ಆ ಸೀಕ್ವೆನ್ಸಸ್ಗಳಲ್ಲಿ ಟ್ವಿಸ್ಟ್ಗಳು ಬಂದವು, ಎಲಿವೇಷನ್ಗಳು ಕೂಡ ಇದ್ವು, ಆ್ಯಂಡ್ ಆಬ್ವಿಯಸ್ಲಿ ಕಾಮಿಡಿ ಕೂಡ ಅಲ್ಲಿತ್ತು. ಮ್ಯೂಸಿಕ್ ಅಲ್ಲಿ ಸಖತ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದೆ ಅಂತ ಅನ್ಬಲ್ಲೆ. ಇಡೀ ಸೀಕ್ವೆನ್ಸ್ಗೆ ಸಿಕ್ಕಿರೋ ಸ್ಕೋರ್ ಏನಿದೆ ಅದು ತುಂಬಾ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದೆ. ಪ್ರಾಪರಾಗಿ ಎಲಿವೇಟ್ ಮಾಡ್ತಾ ಹೋಗುತ್ತೆ ಆ ಇಡೀ ಸೀಕ್ವೆನ್ಸ್ನ. ನೆಕ್ಸ್ಟ್ VFX ಚೆನ್ನಾಗಿತ್ತು. ಫ್ಯಾಂಟಸಿ ಎಲಿಮೆಂಟ್ಸ್ಗಳನ್ನು ಚೆನ್ನಾಗಿ ತೋರಿಸಿದ್ದಾರೆ. ಸಿನಿಮಾ ವಿಜುವಲಿ ತುಂಬಾ ಅಪೀಲಿಂಗ್ ಆಗಿ ಮೂಡ್ ಬಂದಿದೆ. ಆಲ್ಮೋಸ್ಟ್ ಸಿನಿಮಾಗಳು ರಾತ್ರಿ ಹೊತ್ತ ಇರುತ್ತೆ ಈ ಸ್ತ್ರೀ ಯೂನಿವರ್ಸಲ್ಲಿ. ಸೊ ವಿಜುವಲಿ ತುಂಬ ಚೆನ್ನಾಗಿ ತೋರಿಸೋದು ತುಂಬ ಇಂಪಾರ್ಟೆಂಟ್, ಆ್ಯಂಡ್ ಇಲ್ಲಿ ಅದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ವಿಚಾರಕ್ಕೆ ಬಂದರೆ, ಶ್ರದ್ಧಾ ಕಪೂರ್ ಎಂಟ್ರಿಗೆ ಸಿಕ್ಕಿದ ರೆಸ್ಪಾನ್ಸ್ ಸಖತ್ತಾಗಿತ್ತು. ಥಿಯೇಟ್ರಲ್ಲಿ ಜನ ಕಾಯ್ತಾ ಇರುವಾಗಲೇ ಪರ್ಫೆಕ್ಟ್ ಟೈಮ್ಗೆ ಎಂಟ್ರಿ ಕೊಡ್ತಾರೆ. ಅದಾದಮೇಲೆ ಕ್ಲೈಮ್ಯಾಕ್ಸಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಇಷ್ಟ ಆಗುತ್ತೆ. ಆ್ಯಂಡ್ ರಾಜ್ಕುಮಾರ್ ರಾವ್ ಅವರು ಆ್ಯಸ್ ಯೂಶುವಲ್ ವಿಕ್ಕಿ ಕ್ಯಾರೆಕ್ಟರ್ ಜೊತೆ ನಗಿಸ್ತಾರೆ, ಫುಲ್ ಹೀರೋ ಮೂಡ್ಗೆ ಹೋಗ್ತಾರೆ, ಗಾಬರಿ ಆಗ್ತಾರೆ. ಒಟ್ನಲ್ಲಿ ಮಜಾ ಅಂತೂ ಕೊಟ್ಟರು. ಇನ್ನು ಪಂಕಜ್ ತ್ರಿಪಾಠಿ ಅವರ ಕ್ಯಾರೆಕ್ಟರ್ ಕಡೆಯಿಂದ ನ್ಯಾಚುರಲ್ ಕಾಮಿಡಿ ಟೈಮಿಂಗ್ ಸಖತ್ತಾಗಿ ವರ್ಕೌಟ್ ಆಗಿದೆ ಅಂತೀನಿ ಸಿನಿಮಾದಲ್ಲಿ. ಇನ್ನು ಈಗ ಈ ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದೆ ಅಂದರೆ, ಸೆಕೆಂಡ್ ಹಾಫ್ ಶುರು ಆದಮೇಲೆ ಸಿನಿಮಾದ ಗ್ರಾಫ್ ಕೆಳಗಿಳಿಯುತ್ತೆ. ಬಿಕಾಸ್ ಆಫ್ ಸ್ಪೆಷಲ್ ಅಪಿಯರೆನ್ಸಸ್. ತಮನ್ನಾ ಆ್ಯಂಡ್ ಇನ್ನೊಬ್ಬರು ದೊಡ್ಡ ಸ್ಟಾರೇ ಇದ್ದಾರೆ. ಬಟ್ ಅವ್ರು ಇದ್ದಿದ್ದ ಸೀಕ್ವೆನ್ಸ್ ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ನನಗೆ ಅವರ ಸೀಕ್ವೆನ್ಸಸ್ಗಳು ಕತೆಗೆ ಯಾವುದೇ ರೀತಿ ಡೆಪ್ತ್ ಅಥವಾ ವ್ಯಾಲ್ಯೂನ ಆ್ಯಡ್ ಮಾಡ್ತು ಅನ್ನೋ ಒಂದು ಫೀಲ್ ಬರಲಿಲ್ಲ. ಬೇಕಿತ್ತ ಇವೆಲ್ಲ ಈ ಥರ ಕನ್ವೆ ಮಾಡಿದ್ದು ಯಾಕೋ ಸರಿ ಅನ್ನಿಸ್ತಿಲ್ಲವಲ್ಲ ಅನ್ನೋ ಒಂದು ಫೀಲ್ ಬಂತು. ಇನ್ನು ಸಿನಿಮಾನ ಎಂಡ್ ಮಾಡಿದ ರೀತಿ ಅಂತೂ ನನಗೆ ಹುರಿದೋಯ್ತು. ಅಲ್ಲ, ಒಂದು ಸಿನಿಮಾ ಮುಗಿತಾ, ಅದರಲ್ಲಿ ಎಂಡ್ ಕ್ರೆಡಿಟ್ ಸೀನ್ ಇದೆಯಾ, ಅದನ್ನು ಹಾಕಬೇಕು. ಇಲ್ಲ ಸಾಂಗ್ ಮಾಡಿದಾರಾ, ಅದನ್ನು ಹಾಕಬೇಕು. ಅದು ಬಿಟ್ಟು ಎರಡೂ ಮಾಡಿದ್ದೀವಿ ಅಂತ ಹೇಳಿ ಎರಡೆರಡು ಸಲ ಈ ಆಟಗಳನ್ನು ಆಡಿ ಗಬ್ಬೆಬ್ಬಿಸ್ಬಾರ್ದು. ಇಲ್ಲಿ ಅದೇ ಆಗಿರೋದು. ಒಂದು 10 ನಿಮಿಷ ಇದೆ ಗುರು, 2 ಸಾಂಗ್ಸು 2 ಸೀನು. ಅದನ್ನು ನೋಡೋಕ್ಕೆ 10 ನಿಮಿಷ ಆ ಹಾಡುಗಳನ್ನು ಕೇಳ್ಕೊಂಡು ಕೂರೋ ಹಾಗಾಯಿತು. ಆ್ಯಂಡ್ ಆ ಎಂಡ್ ಕ್ರೆಡಿಟ್ ಸೀನ್ ಕೂಡ ಅಷ್ಟೊಂದು ಎಕ್ಸೈಟಿಂಗ್ ಆಗೇನಿರಲಿಲ್ಲ. ಓವರಾಲ್ ಆಗಿ ನನ್ನ ಪ್ರಕಾರ ಹೇಳಬೇಕಂತಂದರೆ, ಸ್ತ್ರೀ ಫ್ಯಾನ್ಸ್ಗೆ, ಸ್ತ್ರೀ ಯೂನಿವರ್ಸ್ನ ಫಾಲೋ ಮಾಡೋರಿಗೆ ಇದು ಮಜಾ ಕೊಡುತ್ತೆ. ನಾರ್ಮಲ್ ಆಡಿಯನ್ಸ್ಗೂ ಕೂಡ ಫಸ್ಟ್ ಹಾಫ್ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಸೆಕೆಂಡ್ ಹಾಫಲ್ಲಿ ಕಾಮಿಡಿ ಮತ್ತು ಕ್ಲೈಮ್ಯಾಕ್ಸ್ ಮಜಾ ಕೊಡುತ್ತಷ್ಟೇ. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು, ಸಮಸ್ಯೆ ಏನಿಲ್ಲ. ಸೊ ಇದಿಷ್ಟು ನನಗೆ ಈ ಸಿನಿಮಾ ನೋಡಿ ಹೇಳಬೇಕು ಅಂದ್ಕೊಂಡಿದ್ದಂತಹ ವಿಚಾರಗಳು. ನೀವೇನಾದರೂ ಸಿನಿಮಾ ನೋಡಿದರೆ ನಿಮಗೆ ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೂ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟ್ಟರಲ್ಲಿ ಕೂಡ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್. ವಾಟ್ಸಪ್ ಚಾನಲಲ್ಲೂ 1-2 ಮೆಸೇಜ್ ಆಗ್ತಂಗಿತ್ತು, ಅಲ್ಲೂ ಫಾಲೋ ಮಾಡ್ಕೊಂಬಿಡಿ.